ಸ್ಯಾಲ್ರಿ 31,175ರಿಂದ 61,300ವರೆಗೆ ಇರುತ್ತೆ. ಅದ್ರ ಜೊತೆಗೆ ಅಲೌನ್ಸಸ್ ಎಲ್ಲ ಆ್ಯಡ್ ಆಗುತ್ತೆ. ಏಜು ಜನರಲ್ ಕ್ಯಾಂಡಿಡೇಟ್ಸ್ಗೆ 18ರಿಂದ 40 ವರ್ಷ, 2A 2B 3A 3B ಅವರಿಗೆ 18ರಿಂದ 43 ವರ್ಷ, SC ST ಮತ್ತು OBC ಕ್ಯಾಟಗರಿ ಅವರಿಗೆ 18ರಿಂದ 45 ವರ್ಷ. ಜೈ ಹಿಂದ್. ಶಿವಮೊಗ್ಗ ಜಿಲ್ಲಾ ನ್ಯಾಯಾಲಯದಲ್ಲಿ 62 ವೇಕೆನ್ಸಿಗಳನ್ನ ಕರೆದಿದ್ದಾರೆ. 56 ಪಿಯೋನ್ ವೇಕೆನ್ಸಿಗಳು ಮತ್ತೆ 6 ಪ್ರೊಸೆಸ್ ಸರ್ವರ್ ವೇಕೆನ್ಸಿಗಳಿಗೆ ಅರ್ಜಿನ ಕರೆದಿದ್ದಾರೆ. ಆನ್ಲೈನ್ನಲ್ಲಿ ಅಪ್ಲೈ ಮಾಡೋದಕ್ಕೆ ಆಲ್ರೆಡಿ ಡೇಟು 23ನೇ ತಾರೀಕು ಸ್ಟಾರ್ಟ್ ಆಗಿದೆ. ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟು ಆಗಸ್ಟ್ 24. ಈ ಡೇಟ್ ಒಳಗಡೆ ಯಾರೆಲ್ಲ ಈ ಹುದ್ದೆಗಳಿಗೆ ಅಪ್ಲೈ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಪ್ಲೈ ಮಾಡಿ. ಇವತ್ತಿನ ವಿಡಿಯೋದಲ್ಲಿ 56 ಪಿಯಾನ್ ಹುದ್ದೆಗಳು ಮತ್ತೆ 6 ಪ್ರೊಸೆಸ್ ಸರ್ವರ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ. ಈ ಹುದ್ದೆಗಳ ಕೆಟಗರಿ ವೈಸ್ ವೇಕೆನ್ಸಿ ಲಿಸ್ಟು, ಏಜು, ಎಜುಕೇಷನ್ ಕ್ವಾಲಿಫಿಕೇಷನ್ನು, ಸೆಲೆಕ್ಷನ್ ಪ್ರೊಸೆಸ್ಸು, ಪಿಯಾನ್ ವರ್ಕ್ ಯಾವ ಥರ ಇರುತ್ತೆ, ಪ್ರೊಸೆಸ್ ಸರ್ವರ್ ವರ್ಕ್ ಯಾವ ಥರ ಇರುತ್ತೆ, ಮತ್ತೆ ಶಾರ್ಟ್ ಲಿಸ್ಟ್ನ ಯಾವ ಥರ ಪ್ರಿಪೇರ್ ಮಾಡ್ತಾರೆ, ರಿಟರ್ನ್ ಎಕ್ಸಾಮ್ ಇರುತ್ತಾ ಇಲ್ಲ 10th ಬೇಸ್ ಮೇಲೆ ಸೆಲೆಕ್ಟ್ ಮಾಡ್ತಾರಾ, ಈ ಪ್ರತಿಯೊಂದು ಇನ್ಫಾರ್ಮೇಷನ್ನ ಇವತ್ತಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಗೈಸ್. ಮತ್ತೆ ಯಾರೆಲ್ಲ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಮತ್ತೆ ಕೆಳಗಡೆ ಹೈಪ್ ಬಟನ್ ಕಾಣ್ತಿದ್ದಿಲ್ಲ, ಹೈಪ್ ಮಾಡಿ. ನೀವು ಹೈಪ್ ಮಾಡೋದ್ರಿಂದ ಈ ವಿಡಿಯೋ ಎಲ್ಲ ಮಕ್ಕಳಿಗೂ ರೀಚ್ ಆಗುತ್ತೆ. ಮೊದಲನೇದಾಗಿ ಪಿಯೋನ್ ಹುದ್ದೆಗಳಿಗೆ 56 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ನೀವು ಸ್ಕ್ರೀನಲ್ಲಿ ನೋಡ್ತಿರ್ಬೋದು ಕೆಟಗರಿ ವೈಸ್ ವೇಕೆನ್ಸಿ ಲಿಸ್ಟ್ನ ಇಲ್ಲಿ ಕೊಟ್ಟಿದ್ದಾರೆ. ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ವೇಕೆನ್ಸಿನ ಬಿಟ್ಟಿದ್ದಾರೆ ಅಂತ ನೀವು ಈ ಲಿಸ್ಟ್ನ ನೋಡಿಕೊಂಡು ನಿಮ್ಮ ಕೆಟಗರಿಗೆ ಎಷ್ಟೆಷ್ಟು ವೇಕೆನ್ಸಿ ಇದೆ ಅದನ್ನು ನೋಡ್ಕೊಂಡು ಅಪ್ಲೈ ಮಾಡಬಹುದು. ನಿಮಗೆ ಈ PDF ಬೇಕಂದ್ರೆ ಸ್ಕ್ರೀನಲ್ಲಿ ಕಾಣ್ತಾ ಇರುವಂಥ ಈ ನಂಬರ್ಗೆ ಮೆಸೇಜ್ ಮಾಡಿ. ನಿಮಗೆ ಈ PDF ನಾನು ಪ್ರೊವೈಡ್ ಮಾಡ್ತೀನಿ. ಕ್ಲಿಯರ್ ಆಗಿ ನೋಡಿಕೊಂಡು ಅಪ್ಲೈನ ಮಾಡಬಹುದು. ಮೇಲ್ ಮತ್ತು ಫಿಮೇಲ್ 2 ಕ್ಯಾಂಡಿಡೇಟ್ಗಳು ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದು. ಆಲ್ರೆಡಿ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿದೆ 23 ಜುಲೈಗೆ. ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟು ಆಗಸ್ಟ್ 24. ಈ ಡೇಟ್ ಒಳಗಡೆ ಅಪ್ಲೈನ ಮಾಡಿ. ಕ್ವಾಲಿಫಿಕೇಶನ್ 10th ಪಾಸ್ ಆಗಿದ್ರೆ ಸಾಕು. ಸರ್ ITI ಆಗಿದ್ರೆ ಅಪ್ಲೈ ಮಾಡಬಹುದು ಅಂತ ಕೇಳಿದ್ರೆ ITI ಅವರಿಗೆ ಇಲ್ಲಿ ಅಪ್ಲೈ ಇಲ್ಲ. ನೋಟಿಫಿಕೇಶನ್ ಅಲ್ಲಿ ITI ಬಗ್ಗೆ ಯಾವುದೇ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ITI ಇಲ್ಲಿ ತತ್ಸಮಾನ ವಿದ್ಯಾರ್ಹತೆ ಆಗಿರಲ್ಲ. ಏಜು ಜನರಲ್ ಕ್ಯಾಂಡಿಡೇಟ್ಸ್ಗೆ 18ರಿಂದ 40 ವರ್ಷ, 2A 2B 3A 3B ಅವರಿಗೆ 18ರಿಂದ 43 ವರ್ಷ, SC ST ಮತ್ತು OBC ಕ್ಯಾಟಗರಿ ಅವರಿಗೆ 18ರಿಂದ 45 ವರ್ಷ. ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ಸ್ಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫೀಸು ಜನರಲ್ ಕ್ಯಾಂಡಿಡೇಟ್ಸ್ಗೆ 200 ರೂಪಾಯಿ ಇರುತ್ತೆ. 2A 2B 3A 3B ಕ್ಯಾಂಡಿಡೇಟ್ಸ್ಗೆ 100 ರೂಪಾಯಿ ಇರುತ್ತೆ. SC ST OBC ಕ್ಯಾಟಗರಿ ಅವರಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಫ್ರೀ ಆಫ್ ಕಾಸ್ಟ್ ಅಪ್ಲೈನ ಮಾಡಬಹುದಾಗಿದೆ. ಸ್ಕ್ರೀನಲ್ಲಿ ಕಾಣ್ತಿರೋ ಈ ಲಿಂಕ್ಗೆ ನೀವು ಹೋಗ್ಬಿಟ್ಟು SBI ಪೇಮೆಂಟ್ ಥ್ರೂ ಅಪ್ಲೈನ ಮಾಡಬೇಕಾಗುತ್ತೆ. ಯಾವಾಗ ನೀವು ಆನ್ಲೈನ್ನ ಅಪ್ಲೈ ಮಾಡ್ತೀರಾ ಆ ಟೈಮಲ್ಲಿ ಈ ಲಿಂಕ್ನ ನೋಟ್ ಮಾಡ್ಕೊಳ್ಳಿ. ಆನ್ಲೈನ್ ಅಪ್ಲೋಡ್ ಮಾಡೋಕ್ಕಿಂತ ಮೊದಲು ಕೆಲವೊಂದು ಇನ್ಸ್ಟ್ರಕ್ಷನ್ಗಳನ್ನ ಹೇಳ್ತೀನಿ, ಅದನ್ನ ಫಾಲೋ ಮಾಡಿ. ಮೊದಲನೇದಾಗಿ ನಿಮ್ಮ ಫೋನ್ ನಂಬರ್ ಮತ್ತೆ ಇಮೇಲ್ ID ಎರಡೂ ವ್ಯಾಲಿಡ್ ಆಗಿರೋಂಥದ್ದನ್ನ ಹಾಕಬೇಕು. ಯಾಕೆಂದ್ರೆ ಶಿವಮೊಗ್ಗ ಕೋರ್ಟಿಂದ ಯಾವುದೇ ನಿಮಗೆ ಲೆಟರ್ ಏನೂ ಬರೋದಿಲ್ಲ. ಅಡ್ಮಿಟ್ ಕಾರ್ಡ್ ಆಗಲಿ ಬೇರೆ ಏನೇ ಇನ್ಫಾರ್ಮೇಶನ್ ಕೊಡ್ಬೇಕಂದ್ರೂ SMS ಮತ್ತೆ ಮೇಲ್ ಮೂಲಕ ನಿಮಗೆ ಕಳಿಸ್ತಾರೆ. ಹಾಗಾಗಿ ನಿಮಗೆ ಮೇಲ್ ಮತ್ತೆ ಮೊಬೈಲ್ ನಂಬರು ಕರೆಕ್ಟಾಗಿ ರನ್ನಲ್ಲಿರುವಂಥದ್ದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನೀವು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ರೀಸೆಂಟಾಗಿ ಕಲರ್ಫುಲ್ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಿ. ಮತ್ತು ಫೋಟೋ ಮೇಲೆ ಯಾವುದೇ ಸೈನ್ನ ಮಾಡೋಕ್ಕೆ ಹೋಗಬೇಡಿ. ಅಪ್ಲೋಡ್ ಮಾಡುವಾಗ ಯಾವುದೇ ಸೈನು ಡೇಟು ಏನು ಹಾಕೋ ಅವಶ್ಯಕತೆ ಇಲ್ಲ. ನೋಟಿಫಿಕೇಶನಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಜಸ್ಟ್ ನೀವು ಫೋಟೋನ ಅಪ್ಲೋಡ್ ಮಾಡಿ. ಫೋಟೋ ಸೈಜು 5 ಸೆಂಟಿಮೀಟರ್ ಉದ್ದ ಇರಬೇಕು ಮತ್ತು 3.6 ಸೆಂಟಿಮೀಟರ್ ಅಗಲ ಇರಬೇಕು. 650 KB ಮೆಮೊರಿ ಒಳಗಡೆ ನಿಮ್ಮ ಫೋಟೋ ಅಪ್ಲೋಡ್ ಆಗಬೇಕು. ನೆಕ್ಸ್ಟು ಸಿಗ್ನೇಚರ್ ಮಾಡುವಾಗ ಬ್ಲೂ ಪೆನ್ನು, ಜೆಲ್ ಪೆನ್ನು ಇದು ಯಾವುದೂ ನಡೆಯೋದಿಲ್ಲ. ವೈಟ್ ಪೇಪರಲ್ಲಿ ನೀವು ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ನಲ್ಲಿ ಸೈನ್ ಮಾಡಿ ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. 2.5 ಸೆಂಟಿಮೀಟರ್ ಉದ್ದ ಮತ್ತು 7.5 ಸೆಂಟಿಮೀಟರ್ ಅಗಲ ಇರಬೇಕು. ಈ ಡೈಮೆನ್ಷನಲ್ಲಿ ನೀವು ಸೈನ್ನ ಮಾಡಬೇಕಾಗುತ್ತೆ. 26 KB ಮೆಮೊರಿಯಲ್ಲಿ ಈ ಸೈನ್ ಅಪ್ಲೋಡ್ ಆಗಬೇಕು. ಅದಕ್ಕಿಂತ ಜಾಸ್ತಿ ಆದರೆ ರಿಜೆಕ್ಟ್ ಮಾಡ್ತಾರೆ. ಫೋಟೋ ಮತ್ತು ಸೈನು ಎಷ್ಟೆಷ್ಟು ಹೇಳಿದೆ ಅಷ್ಟು ಮೆಮೊರಿ ಅಷ್ಟು KB ಒಳಗಡೆ ಇರಬೇಕು, ಇಲ್ಲಾಂದರೆ ರಿಜೆಕ್ಟ್ ಮಾಡ್ತಾರೆ. ಇದು ನೆನಪಿರಲಿ. ಅದ್ರ ಜೊತೆಗೆ 10th ಮಾರ್ಕ್ಸ್ ಕಾರ್ಡು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದಿಷ್ಟನ್ನು ರೆಡಿ ಮಾಡಿಕೊಂಡು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಕೋರ್ಟ್ ಅಫಿಷಿಯಲ್ ವೆಬ್ಸೈಟಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ನಿಮ್ಮ ಮೊಬೈಲ್ಗೆ ಪಾಸ್ವರ್ಡ್ ಬರುತ್ತೆ. ರಿಜಿಸ್ಟರ್ ಮಾಡಿಕೊಂಡು ಮತ್ತೆ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ನಿಮಗೆ ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಏನೇನು ಡೀಟೇಲ್ಸ್ ಕೇಳ್ತಾರೆ, ಪರ್ಸನಲ್ ಡೀಟೇಲ್ಸು, ಎಜುಕೇಷನ್ ಡೀಟೇಲ್ಸು, ಕ್ಯಾಸ್ಟು ಪ್ರತಿಯೊಂದು ಕೇಳ್ತಾರೆ. ಅದನ್ನೆಲ್ಲ ಫಿಲ್ ಮಾಡಿದ್ಮೇಲೆ ಫೋಟೋ ಸೈನು ಎಲ್ಲ ಅಪ್ಲೋಡ್ ಮಾಡಿದ್ಮೇಲೆ ಕೆಳಗಡೆ ಪೇಮೆಂಟ್ ಆಪ್ಷನ್ ಬರುತ್ತೆ. SBI ಲಿಂಕಲ್ಲಿ ಒಂದು ಪೇಮೆಂಟ್ ಇರುತ್ತೆ. ಅದರಲ್ಲಿ ನೀವು ಪೇಮೆಂಟ್ ಮಾಡಿದ್ಮೇಲೆ ಎಲ್ಲ ಒಂದ್ಸಲ ಚೆಕ್ ಮಾಡಿಕೊಂಡು ಸಬ್ಮಿಟ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಇದಿಷ್ಟು ಆಯಿತು ಆನ್ಲೈನಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ. ಇವಾಗ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಸೆಲೆಕ್ಷನ್ ಪ್ರೊಸೆಸ್ ನಿಮಗೆ 10th ಅಲ್ಲಿ ಎಷ್ಟು ಮಾರ್ಕ್ಸ್ನ ತೊಗೊಂಡಿದ್ದೀರಾ, ಎಷ್ಟು ಪರ್ಸೆಂಟೇಜ್ ತೊಗೊಂಡಿದ್ದೀರಾ ಆ ಬೇಸ್ ಮೇಲೆ ನಿಮಗೆ 1:25 ಅಂದರೆ ಒಂದು ವೇಕೆನ್ಸಿಗೆ 25 ಕ್ಯಾಂಡಿಡೇಟ್ಗಳನ್ನ ಇಂಟರ್ವ್ಯೂಗೆ ಕರೀತಾರೆ.
ಒಂದು ವೇಕೆನ್ಸಿಗೆ 25 ಕ್ಯಾಂಡಿಡೇಟ್ಗಳಂತೆ ಶಾರ್ಟ್ ಲಿಸ್ಟ್ನ ಬಿಡ್ತಾರೆ ಇಂಟರ್ವ್ಯೂಗೆ. ಅದಾದಮೇಲೆ ನಿಮಗೆ ಇಂಟರ್ವ್ಯೂನ ಮಾಡ್ತಾರೆ. ಇಂಟರ್ವ್ಯೂ ದಿನನೇ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ನೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ದಿನ ಅಂದರೆ ಇಂಟರ್ವ್ಯೂ ದಿನ ತೊಗೊಂಡೋಗ್ಬೇಕಾಗುತ್ತೆ. ವಿಡಿಯೋದ ಎಂಡಿಂಗ್ನಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ತೇನೆ, ವಿಡಿಯೋನ ಎಂಡಿಂಗ್ವರೆಗೆ ನೋಡ್ತಾ ಇರಿ. ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನೀವು ಪಾಸ್ ಆದ್ರಿ ಅಂತ ಅಂದ್ಕೊಳ್ಳಿ, ಅವತ್ತಿನ ದಿನನೇ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂಲಿ ನಿಮಗೆ ಕನ್ನಡ ರೀಡಿಂಗ್ ರೈಟಿಂಗ್ನ ಮಾಡಿಸ್ತಾರೆ. ಅದ್ರ ಜೊತೆಗೆ ಜನರಲ್ ನಾಲೆಡ್ಜು, ಕರೆಂಟ್ ಅಫೇರ್ಸು, ಕೋರ್ಟ್ ನಾಲೆಡ್ಜು, ಇದ್ರ ಬಗ್ಗೆ ಎಲ್ಲ ಕ್ವಶನ್ಸ್ ಇರುತ್ತೆ. ಕ್ವಶನ್ಸ್ಗಳನ್ನ ಕೇಳ್ತಾರೆ. 10 ಮಾರ್ಕ್ಸ್ಗೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂ ಮುಗಿದ್ಮೇಲೆ 10th ಮಾರ್ಕ್ಸ್ ಮತ್ತು ಇಂಟರ್ವ್ಯೂಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ 2 ಮಾರ್ಕ್ಸ್ಗಳ ಆಧಾರದ ಮೇಲೆ ಫೈನಲ್ ಮೆರಿಟ್ನ ಪ್ರಿಪೇರ್ ಮಾಡ್ತಾರೆ. ಯಾರಿಗೂ ಜಾಸ್ತಿ ಮಾರ್ಕ್ಸ್ ಬಂದಿರುತ್ತೆ ಅವ್ರಿಗೆ ಅವರು ಸೆಲೆಕ್ಟ್ ಆಗ್ತಾರೆ ಗೈಸ್. ಸರ್ವರ್ ಪ್ರೊಸೆಸ್ ಬಗ್ಗೆ ಮಾತಾಡೋದಾದ್ರೆ 6 ವೇಕೆನ್ಸಿನ ಬಿಟ್ಟಿದ್ದಾರೆ, ಜಾಸ್ತಿ ಇಲ್ಲ, ಓನ್ಲಿ 6 ವೇಕೆನ್ಸಿನ ಬಿಟ್ಟಿದ್ದಾರೆ. ಸ್ಕ್ರೀನಲ್ಲಿ ಕಾಣ್ತಿರೋ ಈ ಕ್ಯಾಟಗರಿ ವೈಸ್ ವೇಕೆನ್ಸಿ ಲಿಸ್ಟ್ನ ನೋಡಿಕೊಂಡು ಅಪ್ಲೈನ ಮಾಡಿ. ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ನಿಮಗೆ ಇದರಲ್ಲಿ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ಅಂದರೆ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರ್ಗೆ DM ಮಾಡಿ. ನಿಮಗೆ ಇದ್ರದ್ದು ಕೂಡ PDF ಪ್ರೊವೈಡ್ ಮಾಡ್ತೀನಿ. ಆ PDF ನೋಡಿಕೊಂಡು ನೀವು ಅಪ್ಲೈನ ಮಾಡಬಹುದು. 6 ವೇಕೆನ್ಸಿ ಇದೆ. ಬಾಕಿ ಎಜುಕೇಷನ್ ಕ್ವಾಲಿಫಿಕೇಶನ್ ಆಗಿರ್ಬೋದು, ಏಜ್ ಕ್ರಿಟೇರಿಯಾ ಆಗಿರ್ಬೋದು, ಸೆಲೆಕ್ಷನ್ ಪ್ರೊಸೆಸ್ ಎಲ್ಲ ಸೇಮೇ ಇದೆ, ಏನು ಚೇಂಜಸ್ ಇಲ್ಲ ಗಾಯ್ಸ್. ಈಗ ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡೋದಾದ್ರೆ 10th ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟು, ಕನ್ನಡ ಮೀಡಿಯಮು, ರೂರಲ್ ಸರ್ಟಿಫಿಕೇಟು, EWS ಸರ್ಟಿಫಿಕೇಟು, ಡೊಮೈಸೈಲ್ ಸರ್ಟಿಫಿಕೇಟು, ರೀಸೆಂಟ್ ಕಲರ್ಫುಲ್ ಪಾಸ್ಪೋರ್ಟ್ ಸೈಜ್ ಫೋಟೋಸು, ಇದಿಷ್ಟು ಡಾಕ್ಯುಮೆಂಟ್ಸು ನಿಮಗೆ ಈ ರಿಕ್ರೂಟ್ಮೆಂಟ್ಗೆ ಬೇಕಾಗುತ್ತೆ. ಇದಿಷ್ಟು ಆಯಿತು ಸೆಲೆಕ್ಷನ್ ಪ್ರೊಸೆಸ್ಸು, ಎಲಿಜಿಬಿಲಿಟಿ ಕ್ರಿಟೇರಿಯಾ ಇದೆಲ್ಲ. ಪಿಯಾನ್ ಮತ್ತು ಪ್ರೊಸೆಸ್ ಸರ್ವರ್ ಅಂದರೆ ಏನು, ಅದರ ಜಾಬ್ ಹೇಗಿರುತ್ತೆ, ವರ್ಕ್ ಯಾವ ಥರ ಇರುತ್ತೆ, ಅದಕ್ಕೆ ಸೆಲೆಕ್ಷನ್ ಆದಮೇಲೆ ಎಷ್ಟು ದಿನ ಟ್ರೈನಿಂಗ್ ಇರುತ್ತೆ, ವರ್ಕಿಂಗ್ ಟೈಮ್ ಏನು, ಯಾವ ಥರ ವರ್ಕ್ ಇರುತ್ತೆ, ಪಿಯಾನ್ ಅಂದರೆ ಪಿಯಾನ್ ವರ್ಕ್ ಏನು, ಪ್ರೊಸೆಸ್ ಸರ್ವರ್ ವರ್ಕ್ ಏನು, ಈ ಡೀಟೇಲ್ಸ್ ಎಲ್ಲ ಬೇಕಂದ್ರೆ ನಿಮಗೆ ನಾನು ಆಲ್ರೆಡಿ ಮೈಸೂರು ಜಿಲ್ಲಾ ನ್ಯಾಯಾಲಯ ವಿಡಿಯೋದಲ್ಲಿ ಪಿಯಾನ್ ಮತ್ತು ಪ್ರೊಸೆಸ್ ಸರ್ವರ್ ಹುದ್ದೆಗಳ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಕೋರ್ಟ್ ಜಾಬ್ ಅಂದರೆ ಎಲ್ಲ ಸೇಮೇ ಇರುತ್ತೆ, ಆದರೆ ಪ್ಲೇಸ್ಗಳು ಮಾತ್ರ ಬೇರೆ ಬೇರೆ ಇದೆ. ನಿಮಗೆ ಆ ಡೀಟೇಲ್ಸ್ ಬೇಕಂದರೆ ನಾನು ಯೂಟ್ಯೂಬ್ ಚಾನಲಲ್ಲಿ ಹೋಗ್ಬಿಟ್ಟು ಮೈಸೂರು ಡಿಸ್ಟಿಕ್ ಪಿಯಾನ್ ಮತ್ತು ಪ್ರೊಸೆಸ್ ಸರ್ವರ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಮೈಸೂರು ಜಿಲ್ಲಾ ನ್ಯಾಯಾಲಯ ಪಿಯಾನ್ ಮತ್ತು ಪ್ರೊಸೆಸ್ ಸರ್ವರ್ ಲಿಂಕ್ ಹಾಕಿರ್ತೀನಿ. ಅದನ್ನು ನೀವು ನೋಡಿದ್ರೆ ಈ ಜಾಬ್ ಪ್ರೊಫೈಲ್ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ತುಂಬ ಡೀಟೇಲ್ ಆಗಿ ಆ ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋನ ನೋಡಿದ್ರೆ ಈ ಜಾಬ್ ಟೈಟಲ್ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಗೈಸ್. ಇದಿಷ್ಟು ಇವತ್ತಿನ ಶಿವಮೊಗ್ಗ ಡಿಸ್ಟಿಕ್ನ ಪಿಯಾನ್ ಮತ್ತು ಪ್ರೊಸೆಸ್ ಸರ್ವರ್ ಹುದ್ದೆಗಳ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿತ್ತು. ಆಲ್ರೆಡಿ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ವೆಯ್ಟ್ ಮಾಡ್ತಿದ್ರಿ, ಬೇಗ ಬೇಗ ಅಪ್ಲೈ ಮಾಡ್ಕೊಳ್ಳಿ. ಆಗಸ್ಟ್ 24 ಲಾಸ್ಟ್ ಡೇಟ್ವರೆಗೂ ಹೋಗ್ಬೇಡಿ, ಬೇಗ ಅಪ್ಲೈ ಮಾಡ್ಕೊಳ್ಳಿ. ಮತ್ತೆ ತುಂಬ ಮಕ್ಕಳು ಕಮೆಂಟ್ ಮಾಡ್ತಾ ಇರ್ತಾರೆ, ಸರ್ ಕೊರೋನಾ ಬ್ಯಾಚ್ ಅವ್ರಿಗೆ ತುಂಬ ಮಾರ್ಕ್ಸ್ ಬಂದಿದೆ, 95+ ಇದ್ದಾರೆ, ಆಲ್ಮೋಸ್ಟ್ 95+ ಮೆಂಬರ್ಸ್ ಜಾಸ್ತಿ ಇದ್ದಾರೆ ಸರ್ ಅಂತೆಲ್ಲ ಕಮೆಂಟ್ಗಳು ಬರ್ತಾ ಇದೆ. ಅದಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ, ಅದು ಗೌರ್ಮೆಂಟ್ ಅವರು ಡಿಸೈಡ್ ಮಾಡಬೇಕಾಗುತ್ತೆ. ಅವರು ಯೋಚನೆ ಮಾಡಬೇಕು. ಬೇರೆ ಬ್ಯಾಚ್ ಅವರು ಅಷ್ಟು ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಎಕ್ಸಾಮ್ಗಳನ್ನ ಬರೆದಿರ್ತಾರೆ, ಅವ್ರಿಗೆ ಲಾಸ್ ಆಗ್ತಾ ಇದೆ. ಈ ಜಾಬ್ಗಳಿಗೆ ರಿಟರ್ನ್ ಎಕ್ಸಾಮ್ನ ಕಂಡಕ್ಟ್ ಮಾಡಿ ರಿಕ್ರೂಟ್ಮೆಂಟ್ನ ನಾವು ಮಾಡಬೇಕು ಅಂತ ಗೌರ್ಮೆಂಟ್ ಅವರು ಯೋಚನೆ ಮಾಡಬೇಕು. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಫಾರೆಸ್ಟ್ ವಾಚರ್ ಜಾಬ್ಗೂ ಅಷ್ಟೇ ಯಾವುದೇ ರಿಟರ್ನ್ ಇಲ್ಲ, 10th ಬೇಸ್ ಮೇಲೆ. ಅದ್ರ ಜೊತೆಗೆ ಫಿಸಿಕಲ್ನ ಮಾಡಿಬಿಟ್ಟು ಜಾಬ್ಗೆ ತಗೋತಾ ಇದ್ದಾರೆ. ಅದರಲ್ಲೂ ಇದೇ ಪ್ರಾಬ್ಲಮ್ ಆಗ್ತಾ ಇದೆ. ಕೆಲವರು ಸರ್ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಕೆಲವು ಕಡೆ ಪ್ರೊಟೆಸ್ಟ್ಗಳಿಗೂ ಕೂಡ ಕೆಲವು ಕಡೆ ಸ್ಟಾರ್ಟ್ ಆಗ್ತಾ ಇದೆ ಪ್ರೊಟೆಸ್ಟ್ಗಳು. ಏನಾಗುತ್ತೆ ಅಂತ ಗೊತ್ತಿಲ್ಲ. ಮೈಸೂರು ಕೋರ್ಟ್ ಆಯಿತು, ಬೆಂಗಳೂರು ಡಿಸ್ಟಿಕ್ ಕೋರ್ಟು, ಇವಾಗ ಶಿವಮೊಗ್ಗ ಡಿಸ್ಟಿಕ್ ಕೋರ್ಟ್ ಬಿಟ್ಟಿದ್ದಾರೆ. ಮತ್ತು ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲೂ ಫಾರೆಸ್ಟ್ ವಾಚರ್ ಬಿಟ್ಟಿದ್ದಾರೆ. ಇದು ಯಾವುದಕ್ಕೂ ರಿಟರ್ನ್ ಎಕ್ಸಾಮ್ಗಳು ಆಗ್ತಾ ಇಲ್ಲ, ಡೈರೆಕ್ಟ್ 10th ಬೇಸ್ ಮೇಲೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಒಳ್ಳೆ ಸ್ಟೆಪ್ ಅಲ್ಲ. ಹಾರ್ಡ್ ವರ್ಕ್ ಮಾಡಿರೋಂಥ ಮಕ್ಕಳಿಗೆ ಇದು ತುಂಬ ಲಾಸ್ ಆಗುತ್ತೆ. ಹಾಗಾಗಿ ರಿಟರ್ನ್ ಎಕ್ಸಾಮ್ ಮಾಡಿದ್ರೆ ಎಲ್ಲರಿಗೂ ಈಕ್ವಾಲಿಟಿ ಇರುತ್ತೆ. ಯಾರು ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿರ್ತಾರೆ ಅವರು ಎಕ್ಸಾಮ್ ಪಾಸ್ ಮಾಡ್ತಾರೆ, ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗ್ತಾರೆ. ಅವ್ರಿಗೆ ಯಾರಿಗೂ ಏನು ಮೋಸ ಆಗೋದಿಲ್ಲ. ನೋಡೋಣ ಮುಂದೆ ಗೌರ್ಮೆಂಟ್ ಯಾವ ಥರ ಡಿಸಿಷನ್ ತಗೋತಾರೆ ಅಂತ. ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಯಾರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಮತ್ತು ಈ ವಿಡಿಯೋನ ಎಲ್ಲ ಶಿವಮೊಗ್ಗ ಕೋರ್ಟ್ ಅಸ್ಪಿರೆಂಟ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಒಳ್ಳೊಳ್ಳೆ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. ಮತ್ತು ಇದೇ ಥರ ಹೊಸ ಅಪ್ಡೇಟ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್.